ಇಲ್ಲಿ ಯಾಕೆ ಎಲ್ಲರೂ ಒಗ್ಗಟ್ಟಿದ್ದೀವಿ ಅಂತಂದರೆ ಇಲ್ಲಿ ನಿಮಗೆ ಗೊತ್ತಾಗಿರೋದು ಆಗಲೇ ಕಲ್ಕತ್ತಾ ಇನ್ಸಿಡೆಂಟ್ ಏನಾಗಿದೆ ಅಂತ. ಹೆಣ್ಮಕ್ಳಿಗಂತೂ ಇಲ್ಲಿ ಎಲ್ಲೂ ಪ್ರೊಟೆಕ್ಷನ್ ಅನ್ನೋದು ಇಲ್ಲೇ ಇಲ್ಲ, ಹೊರಗಡೆ ಸೊಸೈಟಿಯಲ್ಲೂ ಇಲ್ಲ, ಕೊನೆಗೆ ನಮ್ಮ ಆಸ್ಪತ್ರೆಯಲ್ಲೂ ನಮಗೆ ಪ್ರೊಟೆಕ್ಷನ್ ಇಲ್ಲ ಅನ್ನೋ ಪರಿಸ್ಥಿತಿ ಬಂದಿದೆ. ಈ ಥರ ನಾವು ಮನೆ ಮಠ ಎಲ್ಲ ಬಿಟ್ಟು ಬಂದು ನಮ್ಮ ಪೇಷಂಟ್ಸ್ಗೋಸ್ಕರ ನಾವು ಸೇವೆ ಮಾಡೋ ಟೈಮಲ್ಲಿ ಈ ಥರ ಒಂದು ನಮಗೆ ಸೇಫ್ಟಿ ಅನ್ನೋದೇ ನಮಗೆ ತಲೆಯಲ್ಲಿ ಯಾವಾಗಲೂ ಅದೇ ನಡೀತಾ ಇದ್ದರೆ ನಾವು ಜನಸೇವೆ ಅನ್ನೋದು ಯಾವಾಗಲೂ ಮಾಡೋದು. ಹೆಣ್ಮಕ್ಳಾಗಿ ನಾವು ಬೇಸಿಕ್ಕಾಗಿ ಕೇಳ್ಕೊಳ್ಳೋದೇ ಇಷ್ಟು, ಒಂದು ಸೇಫ್ ಆಗಿರೋ ಎನ್ವೈರ್ಮೆಂಟು ನಮಗೆ ಕೆಲಸ ಮಾಡೋದು. ಅದೇ ನಮಗೆ ಸಿಗ್ತಾ ಇಲ್ಲ ಅಂತಂದರೆ ಅದನ್ನು ಬಿಟ್ಟು ನಾವು ಹೆಂಗೆ ಪೇಷಂಟ್ಸಿಗೆ ನಾವು ಸೇವೆ ಮಾಡೋಕ್ಕಾಗುತ್ತೆ? ಅದು ನಮ್ಮದು ಫಸ್ಟ್ ವಿಷಯ, ನಾವೆಲ್ಲ ಇಲ್ಲಿ ಸೇರ್ಕೊಂಡು. ಇನ್ನೊಂದು ಬೇಸಿಕ್ ನೆಸೆಸಿಟೀಸ್ ನಮಗೆ ನಮ್ಮ ಜೀವನ ನಡೆಸೋಕ್ಕೆ ಬೇಕಾಗಿರುವ ಸ್ಟೈಪೆಂಡ್ ಸ್ಯಾಲರಿ ಅದೂ ನಮಗೆ ಕರೆಕ್ಟಾಗಿ ಸಿಗ್ತಿಲ್ಲ. ಇಡೀ ಒಂದು ವರ್ಷದಿಂದ ನಾವು ಅದನ್ನೇ ಕೇಳ್ತಾ ಇದ್ದೀವಿ ಗೌರ್ಮೆಂಟಿಗೆ, ನಮಗೆ ಸೇಫ್ಟಿ ಬೇಕು, ನಮಗೆ ತಕ್ಕಂಗೆ ನಮಗೆ ಇಂಡಿಯಾದಲ್ಲಿ ಎಷ್ಟು ಸ್ಯಾಲ್ರಿ ಇದೆ ಅಷ್ಟು ನಮ್ಮ ಕರ್ನಾಟಕದಲ್ಲೂ ಅಷ್ಟೇ ಇರಬೇಕು ಅಂತ ಕೇಳ್ಕೊತಾ ಇದ್ದೀವಿ. ಆದರೆ ಯಾರು ನಮ್ಮ ಏನು ಕೇಳ್ಕೊಂಡಿದ್ದೀವಿ ಅದಕ್ಕೆ ಯಾರೂ ಸ್ಪಂದಿಸ್ತಿಲ್ಲ.